Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ಮಾಹಿತಿ ಇದೆ. ಯಾರೆಲ್ಲ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂದ್ರೆ ಯಾರೆಲ್ಲ ಈ ವರ್ಷ 5ನೇ ತರಗತಿ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆಯಲ್ಲ ಆಲ್ರೆಡಿ 2026ರಂದು ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದಿದೆಯಲ್ವಾ, ಯು ಆರ್ ಕ್ವಾಲಿಫೈಡ್ ಸೈನಿಕ್ ಸ್ಕೂಲ್ಗೆ ಮತ್ತೆ ನ್ಯೂ ಸೈನಿಕ್ ಸ್ಕೂಲ್ಗೆ ಕ್ವಾಲಿಫೈಡ್ ಅಂತ ರಿಸಲ್ಟ್ ಬಂದಿರುತ್ತೆ. ಆದ್ರೆ ನಿಮ್ದು ಒಂದು ಪ್ರಾಬ್ಲಮ್ ಆಗಿತ್ತು, ಏನು ಗೊತ್ತಾ? ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಹೌದಲ್ವಾ? ಅಂತ ವಿದ್ಯಾರ್ಥಿಗಳು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಲಿಲ್ಲಲ್ಲ ಅಂತ ವಿದ್ಯಾರ್ಥಿಗೆ ಅಂತಾನೆ ಈಗ ಸೈನಿಕ್ ಸ್ಕೂಲ್ ಬೋರ್ಡ್ ಇಂದ ಒಂದು ವಿಶೇಷವಾದ ನೋಟಿಫಿಕೇಶನ್ ಬಂದಿದೆ. ಏನ್ ಹೇಳಿ ನೋಡೋಣ. ಅದು ಏನಂದ್ರೆ ಪಬ್ಲಿಕ್ ನೋಟಿಸ್ ಫಾರ್ ಎಕ್ಸ್ಟೆನ್ಷನ್ ಆಫ್ ರಿಜಿಸ್ಟ್ರೇಷನ್ ವಿಂಡೋ 27 ಮಾರ್ಚ್ 2026. ನೋಡಿ, ಇವತ್ತ ಅವ್ರು ಏನ್ ಮಾಡಿದಾರ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋದಕ್ಕ ಒಂದು ಟೈಮ್ ಕೊಟ್ಟಿದಾರ. ಮತ್ತೆ ರೀ ಓಪನ್ ಆಗ್ತಿದೆ. ಏನಂದ್ರೆ ಎಷ್ಟೋ ವಿದ್ಯಾರ್ಥಿಗಳದ್ದು ಮಾರ್ಕ್ಸ್ ಚೆನ್ನಾಗಿದೆ, ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಯಾವಾಗ ಬಂದಿತ್ತು ಗೊತ್ತಾ? ಎಸ್, ಅವ್ರದ್ದು ನಮಗೆ ರಿಜಿಸ್ಟ್ರೇಷನ್ ಫಾರಂ ಇತ್ತಲ್ಲ ಪುಟ, ಅದು ಯಾವಾಗ ಕ್ಲೋಸ್ ಆಯ್ತು ಅಂದ್ರೆ ರಿಜಿಸ್ಟ್ರೇಷನ್ ಬೈ 28 ಫೆಬ್ರವರಿ 2026 ಕಂಪ್ಲೀಟ್ ದೇರ್. ಅಂದ್ರೆ ನಮಗೆ ಇದ್ರ ಮಾಹಿತಿ ಎಷ್ಟೋ ಪೇರೆಂಟ್ಸ್ ಮೆಸೇಜ್ ಹೋಗಿರುತ್ತೆ, ಯಾರು ನೋಡ್ಕೊಂಡಿರಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ 28ನೇ ಫೆಬ್ರವರಿಗೆ ಕ್ಲೋಸ್ ಆಗ್ಬಿಟ್ಟಿತ್ತು ರಿಜಿಸ್ಟ್ರೇಷನ್ ವಿಂಡೋ. ಅದು ಹೇಗಿರೋದು ಅಂದ್ರೆ ಹೇಳ್ತೀನಿ ನೋಡ್ರಿ ಪುಟ. ಈ ತರ ಇಲ್ಲಿ ನೋಡ್ರಿ, ಈ ವೆಬ್ಸೈಟ್ ಅಲ್ಲಿ ಈ ಕ್ಯಾಂಡಿಡೇಟ್ ಆಕ್ಟಿವಿಟಿ ಇದೆಯಲ್ಲ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇತ್ತು. ಅಲ್ಲಿ ಆ ಆಪ್ಷನ್ ಕ್ಲೋಸ್ ಆಯ್ತು. ಅವಾಗ ಕ್ಲೋಸ್ ಅಂತ ವಿದ್ಯಾರ್ಥಿಗಳಿಗೆ ಏನಾಯ್ತು, ಕೌನ್ಸಿಲಿಂಗಿಗೆ ಅವಕಾಶ ಇಲ್ಲ. ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಂಡಿರ್ಲಿಲ್ಲ ಅವ್ರಿಗೆ ಮೆಡಿಕಲಿಗೂ ಕರೀಲಿಲ್ಲ. ಮಾರ್ಕ್ಸ್ ಚೆನ್ನಾಗಿದೆ, ಒಳ್ಳೆ ಮಾರ್ಕ್ಸ್ ಬಂದಿದೆ ಸರ್ ನಂದು, ಆದ್ರೂ ನನ್ನ ಮೆಡಿಕಲಿಗೆ ಸೆಲೆಕ್ಷನ್ ಆಗಲಿಲ್ಲ. ಕಾರಣ, ನೀವು ಕೌನ್ಸಿಲಿಂಗ್ ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಿತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಅದು ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ತುಂಬಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು. ಅದಕ್ಕೆ ನಮ್ಮ ಸೈನಿಕ್ ಸ್ಕೂಲ್ ಬೋರ್ಡ್ ಏನಿದೆ ಮತ್ತೆ ಅದನ್ನ ರೀ ಓಪನ್ ಆಗ್ತಿದೆ. ಯಾವಾಗಿಂದ ಯಾವಾಗ ಮಾಡ್ಕೋಬೇಕು ಸರ್? ಕೇವಲ 3 ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ಸೈನಿಕ್ ಶಾಲೆಗೆ ನಮ್ಮ ಮಗುನ ಸೇರಿಸಬೇಕಿತ್ತು, ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು, ಆದ್ರೂ ನಮಗೆ ಆ ಅವಕಾಶ ಮಿಸ್ ಆಗಿತ್ತು, ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಲಿಲ್ಲ ಅನ್ನೋರಿಗೆ ಒಂದು ಬ್ಯೂಟಿಫುಲ್ ಅವಕಾಶ. ಅದು ಯಾವಾಗಪ್ಪ ಅಂದ್ರೆ ದಿ ಎಕ್ಸ್ಟೆಂಡೆಡ್ ವಿಂಡೋ ವಿಲ್ ಸ್ಟಾರ್ಟ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 5 hours ಆನ್ 30 ಮಾರ್ಚ್ ಅಂದ್ರೆ ಮಂಡೇ 2026. ಮಂಡೇ ಅಂದ್ರೆ ಸೋಮವಾರ 30ನೇ ತಾರೀಕು, ಸೋಮವಾರ ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ. ಕ್ಲೋಸ್ ಅಟ್ 23:50 ಆನ್ ಏಪ್ರಿಲ್ 1, 2026 ವೆಡ್ನೆಸ್ಡೇ. ಸೋಮವಾರ, ಮಂಗಳವಾರ, ಬುಧವಾರ ಸಂಜೆ ರಾತ್ರಿ 11:50 ಕಂಪ್ಲೀಟ್ ಆಗುತ್ತೆ. ಟು ಕಂಪ್ಲೀಟ್ ಆಲ್ ಮ್ಯಾಂಡೇಟರಿ ರಿಕ್ವೈರ್ಡ್ ಫಾರ್ಮಾಲಿಟೀಸ್, ಏನೇನು ರಿಜಿಸ್ಟ್ರೇಷನ್, ಕರೆಕ್ಷನ್ ಅಂಡ್ ಚಾಯ್ಸ್ ಫಿಲ್ಲಿಂಗ್ ಆಫ್ ಸ್ಕೂಲ್, ಈ 3 ಮಾಡ್ಬೇಕು ನೀವು ಆನ್ ದ ಪೋರ್ಟಲ್. ದಿಸ್ ಎಕ್ಸ್ಟೆನ್ಷನ್ ಹ್ಯಾಸ್ ಬೀನ್ ಇಶ್ಯೂಡ್ ಟುವರ್ಡ್ಸ್ AISSEE 2026 qualified candidate who missed the earlier registration period of 38 days from 22 January to 28 February. ಒನ್ ಟೈಮ್ ಮೆಜರ್ ಓನ್ಲಿ. ಅಂದ್ರೆ ನೋಡಿಬಿಟ್ಟ, ಇದನ್ನ ಯಾರು ಮಿಸ್ ಮಾಡ್ಕೊಂಡಿದ್ರಿ 2026ರ ಏನ್ ನಮ್ಮ ಕ್ವಾಲಿಫೈಡ್ ಸ್ಟೂಡೆಂಟ್ ಏನಿದ್ರಿ, ಯಾರೆಲ್ಲ ರಿಸಲ್ಟ್ ಪಾಸ್ ಆಗಿದೆ ಅಂತ ಬಂದಿದೆಯಲ್ವಾ, ನೀನ್ ಕ್ವಾಲಿಫೈ ಆಗಿದೆ ಅಂತ ಬಂದಿದೆಯಲ್ವಾ, ಎಲ್ರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇದನ್ನ ನೀವು ಹೇಗೆ ಸರ್? ಇಲ್ಲಿ ನೋಡಿ, ದಿಸ್ 3-day ಎಕ್ಸ್ಟೆನ್ಷನ್ ಈಸ್ ಫೈನಲಿ ಆಪರ್ಚುನಿಟಿ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್. ಇದು ಲಾಸ್ಟ್ ಫೈನಲ್ ಆಪರ್ಚುನಿಟಿ ಪುಟ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ನೀವು. ಇದು ರಿಜಿಸ್ಟ್ರೇಷನ್ ಮಾಡಿಸಿ. ಎಲ್ಲಿ ಸರ್, ಹೇಗೆ ಸರ್ ಮಾಡಿಸೋದು ಅಂದ್ರೆ, ಹೆಂಗೆ ಅಂದ್ರೆ ನೋಡಿ ಪುಟ, ಇದನ್ನ ಹೇಗೆ ಮಾಡಿಸೋದು? ದೆನ್ ಕಂಪ್ಲೀಟ್ ದೇರ್ ರಿಜಿಸ್ಟ್ರೇಷನ್ ವಿತ್ ಇನ್ ದ ಅಲಾಟೆಡ್ ಟೈಮ್ ಟು ಕಂಪ್ಲೀಟ್ ಆಲ್ ಮ್ಯಾಂಡೇಟರಿ ರಿಕ್ವೈರ್ಡ್ ಫಾರ್ಮಾಲಿಟೀಸ್. ರಿಜಿಸ್ಟ್ರೇಷನ್, ಕರೆಕ್ಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಆಫ್ ಸ್ಕೂಲ್, ಯಾವ್ಯಾವ ಸ್ಕೂಲ್ ಬೇಕು ಅಂತ ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೋಬೇಕು. ಓಕೆನಾ? ಈ ಅವಕಾಶ ನೀವು ಮತ್ತೆ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಇದು ಲಾಸ್ಟ್ ಚಾನ್ಸ್ ನನ್ನ ಪ್ರಕಾರ ರಿಜಿಸ್ಟ್ರೇಷನ್ಗೆ. ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಒಳ್ಳೆಯ ಅವಕಾಶನೇ. ಮಿಸ್ ಮಾಡ್ಕೋಬೇಡಿ ಪುಟ. ಯಾರೆಲ್ಲ ನೀವು ನವೋದಯ ಸೈನಿಕ್ ಶಾಲೆಗೆ ನವೋದಯ ಆಯ್ಕೆ ಆಗಿದ್ರಿ, ಸೈನಿಕ್ ಬೇಕು ಸರ್ ನನಗೆ, ಸೈನಿಕ್ ಶಾಲೆಗೆ ಸೇರ್ಕೋಬೇಕು ಅನ್ನೋರು ಕೂಡ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೋಬಹುದು. ಇನ್ನೊಂದಿದೆ ಸರ್, ಆಲ್ರೆಡಿ ನಾವು ಚಾಯ್ಸ್ ಫಿಲ್ ಮಾಡಿ ಮೆಡಿಕಲ್ ಮಾಡಿದೀವಿ, ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಹಾಕ್ಬೇಕು ಸರ್, ನಮ್ದು ಚಾಯ್ಸ್ ಫಿಲ್ಲಿಂಗ್ ಮತ್ತೆ ನಾವು ಮಾಡ್ಬೇಕಾ? ಆಲ್ರೆಡಿ ಮಾಡಿದೀವಿ ಸರ್, ನಾವು ಮತ್ತೆ ಮಾಡ್ಬೇಕಾ? ಹಾಗಾದ್ರೆ ಇದನ್ನ ಮಾಡಿದ್ಮೇಲೆ ಈಗ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಕ್ಕೆ ನಿಮಗೆ ಮಾಡಕ್ ಬರಲ್ಲ ಸರ್, ಅದನ್ನ ಹೆಂಗ್ ಮಾಡೋದು, ಎಲ್ಲಿಗೆ ಹೋಗ್ಬೇಕು ಸರ್, ಅದ್ರ ವೆಬ್ಸೈಟ್ ಅಡ್ರೆಸ್ ಏನು ಸರ್, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವರ್ಷ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿದ್ದೀರಿ ಆ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಕೋಚಿಂಗ್ ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ಚನ್ನಗಿರಿ ಗೊತ್ತಿದೆಯಲ್ವಾ ನಿಮಗೆಲ್ಲ?
ಹೌದು ಸರ್. ಏನ್ ಹೇಳಿ, 3, 4 ಮತ್ತೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮ್ಮರ್ ಕೋರ್ಸಸ್ ಅಂತ ಇರುತ್ತೆ ಪುಟ. 2 ತಿಂಗಳು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ 2 ತಿಂಗಳ ಕಂಪ್ಲೀಟ್ ನವೋದಯ ಕೋರ್ಸ್, 2 ಮಂತ್ ಸೈನಿಕ್ ಕಂಪ್ಲೀಟ್ ಕೋರ್ಸ್ ಅಂಡ್ 2 ತಿಂಗಳ ಬೇಸಿಕ್ ಫೌಂಡೇಶನ್ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ ಪುಟ. ದಯವಿಟ್ಟು ಯಾರೆಲ್ಲ ಈ 2 ತಿಂಗಳ ರಜೆಯ ಒಂದು ಸುವರ್ಣ ಅವಕಾಶ ಅದು. ಯಾಕಂದ್ರೆ ಸ್ಕೂಲ್ ಓಪನ್ ಆದ್ಮೇಲೆ ಸ್ಕೂಲಿಂದು ಮತ್ತೆ ನವೋದಯ 2 ಮೇಂಟೈನ್ ಮಾಡಕ್ಕಾಗಲ್ಲ. 2 ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ ಹೆವಿ ಆಗತ್ತೆ ಮಕ್ಕಳಿಗೆ. ಜೊತೆಗೆ 1 ವರ್ಷದ ನವೋದಯ ಮತ್ತೆ ಸೈನಿಕ್ ಫುಲ್ ಕೋರ್ಸ್ ಬ್ಯಾಚ್ ವಸತಿ ಸಹಿತ ಮತ್ತು ವಸತಿ ರಹಿತ ಆಲ್ರೆಡಿ ಸ್ಟಾರ್ಟೆಡ್ ಆಗಿದೆ. ಇದು ಏಪ್ರಿಲ್ 5ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಅಡ್ಮಿಷನ್ ನಡೀತಾ ಇದೆ. ಅಡ್ಮಿಷನ್ ಸದ್ಯದಲ್ಲೇ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಯಾರಾದ್ರೂ ಜಾಯ್ನ್ ಆಗೋರಿದ್ರೆ ನೀವು ಜಾಯ್ನ್ ಆಗ್ಬೋದು ಪುಟ. ಸರ್ ನಮ್ಮ ಹತ್ರ ಅಲ್ಲಿ ಕೋಚಿಂಗಿಗೆ ಬಂದು 2 ತಿಂಗಳು ಆಗ್ಲಿ 1 ತಿಂಗಳಾಗ್ಲಿ ಅಥವಾ 1 ವರ್ಷದ ಕೋರ್ಸ್ ಆಗ್ಲಿ ನಾವು ಕಟ್ಟೋ ಸ್ಟೆಬಿಲಿಟಿ ಇಲ್ಲ, ಬಟ್ ನಮಗೂ ಚೆನ್ನಾಗಿ ಓದ್ತಿದೆ ಅಂದ್ರೆ ದಯವಿಟ್ಟು ಕೂಡ ನಿಮ್ಗೋಸ್ಕರನೇ ಅಂತ ಮಾಡಿರೋ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತಾನೆ ಫೇಮಸ್ ಆದಂತ ನಮ್ಮ LKS ಅಕಾಡೆಮಿ ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಆನ್ಲೈನ್ ಕ್ಲಾಸಸ್ ಜೊತೆಗೆ ಅತಿ ಹೆಚ್ಚು ಈ ವರ್ಷ ಆನ್ಲೈನ್ ಅಲ್ಲಿ ರಿಸಲ್ಟ್ ಕೊಟ್ಟಂತ ಏಕೈಕ ಸಂಸ್ಥೆ ಅದು LKS ಅಕಾಡೆಮಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಜೊತೆಗೆ ಈ ಒಂದು ಕ್ಲಾಸಸ್ಗಳು ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಗಳಿಗೆ ಸಮಯ ಬಹಳ ಅಮೂಲ್ಯವಾದದ್ದು, ಅವ್ರಿಗೆ ಜಾಸ್ತಿ ಟೈಮ್ ಸಿಗಲ್ಲ. ಹಾಗಾಗಿ ಮಾರ್ಚ್ 1ನೇ ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಮಾಡ್ಕೊಂತೀರಿ, ನೀವು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರುತ್ತೆ. ನವೋದಯ ಸೈನಿಕ್ ಫುಲ್ ಕೋರ್ಸ್ ಅಂತ ಇರುತ್ತೆ 2026. ಪ್ರತಿದಿನ ಲೈವ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಮತ್ತು ಈ ಸಲ ಒಂದು ವಿಶೇಷ ಇದೆ, 150ಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್, ಚಾಪ್ಟರ್ ವೈಸ್ ಟೆಸ್ಟ್ ಗಳನ್ನ ಒಂದೊಂದು ಚಾಪ್ಟರ್ಗೂ 3-4 ಟೆಸ್ಟ್ ಗಳನ್ನ ಪ್ರೊವೈಡ್ ಮಾಡಿದೀವಿ. ಒಟ್ಟು ಮೊತ್ತ ಎಷ್ಟಾಗುತ್ತೆ ಸರ್ ನಮ್ದು ಅಂದ್ರೆ, ನಿಜ ಹೇಳ್ತೀನಿ, 3,500 ರೂಪಾಯಿ, ಕೇವಲ 3,500 ರೂಪಾಯಿನಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಇರುತ್ತೆ. 1 ವರ್ಷದ ಅವಕಾಶ ಐತೆ ನೋಡಿ. ಇದು ಓದುವ ವಿಚಾರ, ಬೇರೆ ಯಾವ ವಿಚಾರನೂ ಅಲ್ಲ. ಹಾಗಾಗಿ ಮಕ್ಕಳು ಗ್ರೋತ್ ಆಗತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ, ಮಕ್ಕಳು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಅಂದ್ರೆ ನವೋದಯ ಏನಿದೆಯಲ್ಲ ಪುಟ, ಸ್ವಲ್ಪ ಹೈ ಲೆವೆಲ್ ಸಿಲೆಬಸ್ ಇರೋದ್ರಿಂದ ಮಕ್ಕಳಿಗೆ ಮಾತ್ರ ಬೇರೆ ಲೆವೆಲ್ ಟೀಚ್ ಇರುತ್ತೆ. ಹಾಗಾಗಿ ಇರೋ ಅವಕಾಶನ ಬಳಸ್ಕೊಳ್ಳಿ. ಇಲ್ಲಿ ನಿಮಗೆ 2 ರೀತಿಯ ಒಂದು ಅವಕಾಶ ಇದೆ. ಒಂದು, ನೀವು ಕೋಚಿಂಗ್ ಸೆಂಟ್ರಿಗೆ ಕಳಿಸಿ 2 ತಿಂಗಳ ಕೋರ್ಸ್ನ ಮಾಡಿಸೋವಂಥದ್ದು, ಅಥವಾ 1 ವರ್ಷದ ಕೋರ್ಸ್ ಮಾಡಿಸೋದು. ಸರ್ ಆ ಸ್ಟೆಬಿಲಿಟಿ ಇಲ್ಲ, ಒಂಚೂರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಮಗೆ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ತರಗತಿಯಲ್ಲಿ ಆನ್ಲೈನಲ್ಲೇ ಓದಿ ಇವತ್ತು ಟೋಟಲ್ 12 ವಿದ್ಯಾರ್ಥಿಗಳು ಆನ್ಲೈನಲ್ಲೇ 12 ವಿದ್ಯಾರ್ಥಿಗಳು ಆನ್ಲೈನಲ್ಲೇ ಓದಿ ಬರೇ 3,000 ರೂಪಾಯಿಗೆ ಇವತ್ತು ನವೋದಯ ಶಾಲೆಯಲ್ಲಿ ಇದ್ದಾರೆ. 90,000 80,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಪಾಸ್ ಆಗೋದು ಕಷ್ಟ ಅಲ್ವಾ. ಅಂತದ್ರಲ್ಲಿ ಬರೇ 3,000ಕ್ಕೆ ಇವತ್ತು ಆನ್ಲೈನ್ ಶಾಲೆ ಸೆಲೆಕ್ಷನ್ ಆಗಿದ್ದಾರೆ ಅಂದ್ರೆ ಕಾರಣ ಇನ್ನೇನಿಲ್ಲ, ಅವರ ಪರಿಶ್ರಮ, ನಮ್ಮ ಮಾರ್ಗದರ್ಶನ ಇರುತ್ತೆ. ಪೇರೆಂಟ್ಸ್ಗಳ ಸಪೋರ್ಟು, ವಿದ್ಯಾರ್ಥಿಗಳ ಪರಿಶ್ರಮ ಇದ್ರೆ ಖಂಡಿತ ನನ್ನ ಮಾರ್ಗದರ್ಶನ ನಿಮಗೆ ಯಾವಾಗ್ಲೂ ಇರುತ್ತೆ. ಖಂಡಿತ ಒಳ್ಳೇದಾಗತ್ತೆ. ಜೊತೆಗೆ ಇವತ್ತು ಇಲ್ಲಿ ನೋಡಿ, ಆನ್ಲೈನ್ ಜಾಯ್ನ್ ಮಾಡೋರು ಬೇಗ ಜಾಯ್ನ್ ಮಾಡ್ಕೋಬೇಕು, ಯಾಕಂದ್ರೆ ಅವ್ರಿಗೆ ಟೈಮ್ ಶಾರ್ಟೇಜ್ ಇರುತ್ತೆ. ಇನ್ನೊಂದು ವಿಶೇಷವಾದ ಮಾಹಿತಿ ಏನಂದ್ರೆ, ಆಲ್ರೆಡಿ ನಾವು ಸರ್ ರಿಜಿಸ್ಟ್ರೇಷನ್ ಮಾಡಿಸಿದೀವಿ ಅಂದವರಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡಿ, ಇನ್ಫಾರ್ಮೇಶನ್ ಫಾರ್ ಕ್ವಾಲಿಫೈಡ್ ಅಂಡ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಅವ್ರಿಗೆ ಏನಿದೆ ಅಂದ್ರೆ, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಆನ್ ದ ಪೋರ್ಟಲ್ ನೀಡ್ ಟು ರಿಜಿಸ್ಟರ್ ಅಗೈನ್. ಇನ್ನೊಂದ್ಸಲ ನಾನು ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಏನ್ ಇರುತ್ತೆ ಗೊತ್ತಾ, ಅವರಿಗೂ ಕೂಡ ಓಪನ್ ಆಗುತ್ತೆ. ಬಟ್ ಏನೇನ್ ಚೇಂಜ್, ಕರೆಕ್ಷನ್ ಟು ದೇರ್ ಡೊಮಿಸಿಯಲ್, ಕೆಟಗರಿ ಮತ್ತೆ ಜೆಂಡರ್. ಅಂದ್ರೆ ಅವ್ರು ಯಾವ ಕೆಟಗರಿ ಇರುತ್ತೆ, ಮತ್ತೆ ನಿವಾಸಿ ದೃಢೀಕರಣ ಅಂತ ಇರುತ್ತಲ್ಲ, ಡೊಮಿಸಿಯಲ್ ವಾಸಸ್ಥಳ, ಮತ್ತೆ ಜೆಂಡರ್ಸ್, ಮೇಲ್ ಹೋಗಿ ಫಿಮೇಲ್ ಆಗಿರುತ್ತೆ, ಫಿಮೇಲ್ ಹೋಗಿ ಮೇಲ್ ಆಗಿರುತ್ತೆ. ಅಂತದನ್ನ ಅವ್ರು ಏನ್ ಮಾಡ್ಕೋಬಹುದು, ಕರೆಕ್ಷನ್ ಮಾಡ್ಕೋಬಹುದು. ಮತ್ತೆ ಆಲ್ರೆಡಿ ಅಪ್ಡೇಟ್ ದೇರ್ ಪ್ರಿಯಾರಿಟಿ ಆಫ್ ಸ್ಕೂಲ್ ಚಾಯ್ಸ್ ಸ್ಕೂಲ್. ಅಂದ್ರೆ ಈಗ ಸರ್ ನಾನು ಕೊಡಗು ಶಾಲೆ, ಸೈನಿಕ್ ಶಾಲೆಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ, ಇಲ್ಲ ಸರ್ ನಾನು ಈಗ ಸರಿ ಬಿಜಾಪುರ ಕೊಟ್ಕೊಂತೀನಿ ಅಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುವಂತ ವಿದ್ಯಾರ್ಥಿಗಳು ಅವರಿಗೆ ನೀವೇನು ಹೊಸದಾಗಿ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ. ನೀವು ಚೇಂಜಸ್ ಏನಾದ್ರು ಮಾಡ್ಕೊಳೋದಿದ್ರೆ, ಏನಾದ್ರು ತಪ್ಪಾಗಿದ್ರೆ, ನೀವು ಏನಾದ್ರೆ ಸ್ಕೂಲ್ ಪ್ರಿಯಾರಿಟಿನ ಚೇಂಜ್ ಮಾಡೋದಾದ್ರೆ, ಫಸ್ಟ್ ಪ್ರಿಯಾರಿಟಿ ನಾನು ಬಿಜಾಪುರ ಕೊಡ್ತೀನಿ ಸರ್, ಆಮೇಲೆ ಕೊಡಗು ಕೊಡ್ತೀನಿ, ಚೇಂಜ್ ಮಾಡ್ಕೋಬಹುದು. ಈ ಒಂದು ಅವಕಾಶ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ. ಯಾರೆಲ್ಲ ರಿಜಿಸ್ಟರ್ ಆಗಿದೆಯಲ್ಲ ಅವರು, ಸರ್ ಮತ್ತೆ ನಾವು ರಿಜಿಸ್ಟರ್ ಮಾಡಿಸ್ಬೇಕಾ, ಇಲ್ಲ, ಅವಶ್ಯಕತೆ ಇಲ್ಲ. ನೀವು ರಿಜಿಸ್ಟ್ರೇಷನ್ ಎಲ್ಲ ಕರೆಕ್ಟ್ ಇದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ನಿಮ್ದು ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ಸೈನಿಕ್ ಸ್ಕೂಲ್ ರಿಸಲ್ಟ್ ಪಾಸು ಕ್ವಾಲಿಫೈಡ್ ಅಂತ ಬಂದಿದೆ, ಅವ್ರು ಮಾತ್ರ ಮಾಡ್ಕೋಬೇಕಾಗತ್ತೆ ಪುಟ. ಓಕೆನಾ. ಎಸ್. ಇದು ಮತ್ತೆ ಇದನ್ನ ಹೇಗೆ ಸರ್ ನಾವು ನೋಡ್ಕೊಳೋದು ಅಂದ್ರೆ, ಇಲ್ಲಿ ನೋಡಿ ಪುಟ, ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ರಿ ಅಂದ್ರೆ, ನೀವು ಗೂಗಲ್ ಅಥವಾ ವೆಬ್ಸೈಟ್ಗೆ ಹೋಗ್ಬಿಟ್ಟು AISSAC ಏನ್ ಹೇಳಿ, AISSAC ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟ. ಅಲ್ಲಿ ಮೇಲ್ಗಡೆ ನಿಮಗೆ ಬರುತ್ತೆ ನೋಡಿ, ನ್ಯಾಷನಲ್ ಸೆಂಟರ್ ಆಫ್ ಜಿಯೋ ಇನ್ಫಾರ್ಮೇಶನ್ NCOG, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ.
ಈ ತರ ವೆಬ್ಸೈಟ್ ಓಪನ್ ಆದಾಗ ನೋಡಿ, ಮೊಬೈಲಲ್ಲಿ ಮಾಡೋದಿದ್ರೆ ಸ್ವಲ್ಪ ಡೆಸ್ಕ್ಟಾಪ್ ಅಂತ ಬರುತ್ತೆ ಸೈಡಿಗೆ, ಅದನ್ನು ಓಪನ್ ಮಾಡ್ಕೊಂಡ್ರೆ ಈ ತರ ಕಾಣುತ್ತೆ ನಿಮಗೆ. ಇಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ಇದೆ ನೋಡಿ, ಇಲ್ಲಿ ಕೈಂಡ್ಲಿ ವಿಸಿಟ್ ಪೋರ್ಟಲ್ ರೆಗ್ಯುಲರ್ಲಿ ಫಾರ್ ಲೇಟೆಸ್ಟ್ ಶೆಡ್ಯೂಲ್ ಅಂತ ಇದೆ. ಇಲ್ಲಿ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಪುಟ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಅವನ್ನೆಲ್ಲ ಹಾಕ್ಬಿಟ್ಟು ನೀವು ನ್ಯೂ ರಿಜಿಸ್ಟ್ರೇಷನ್ ಮತ್ತೆ ಶಾಲೆ ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೊಳೋದನ್ನ ಮಾಡ್ಕೋಬಹುದು ಪುಟ. ಗೊತ್ತಾಗ್ತಿದೆಯಲ್ವಾ ಅದ್ರ ಬಗ್ಗೆ? ಮತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ನಂಬರ್ ಇದೆಯಲ್ವಾ, ಯಾವುದೇ ಕಾರಣಕ್ಕೂ ನನ್ನ ನಂಬರ್ ಇದೆ ನಿಮ್ಮ ಹತ್ರ ಇದೆಯಲ್ವಾ? ಎಸ್ ಸರ್, 9741183187 ನನ್ನ ನಂಬರ್ಗೆ ಕರೆ ಮಾಡಿ. ಏನಾರು ಎಮರ್ಜೆನ್ಸಿ ನಾನು ಫೋನ್ ಪಿಕ್ ಮಾಡಲಿಲ್ಲ ಅಂದ್ರೆ, ನೀವು ಏನಾರು ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವೇನ್ ಮಾಡ್ರಪ್ಪ ಅಂದ್ರೆ, ನಾನು ಬಿಸಿ ಇದ್ದಾಗ ಕೆಲವೊಂದ್ಸಲ ಬೇರೆ ಜೊತೆ ಮಾತಾಡ್ತೀನಿ, ಇನ್ನೊಂದು ವಿಚಾರದಲ್ಲಿ ಬಿಜಿ ಇರ್ತೀನಿ, ಆ ಟೈಮಲ್ಲಿ ನೀವು ಫೋನ್ ಮಾಡಿರ್ತೀರಾ, ರಿಸೀವ್ ಮಾಡಿರಲ್ಲ ಅನ್ಕೊಂಡ್ರಿ. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿಬಿಟ್ಟ, ದಯವಿಟ್ಟು ನಮಗೆ ಈ ವಿಚಾರವಂತೂ ಮಾಹಿತಿ ಬೇಕಿತ್ತು ಸರ್. ಅದು ಅಡ್ಮಿಷನ್ ಆಗಿರ್ಬೋದು, ಆನ್ಲೈನ್ ಅಡ್ಮಿಷನ್ ಆಗಿರ್ಬೋದು, ಸಮ್ಮರ್ ಕ್ಲಾಸಸ್ಸಿಗೆ ಅಡ್ಮಿಷನ್ ಆಗಿರ್ಬೋದು, ಅಥವಾ ಸೈನಿಕ್ ಸ್ಕೂಲ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನನ್ನ ನಂಬರ್ಗೆ ನೀವು ಕರೆ ಮಾಡಬಹುದು. ಓಕೆ ಓಕೆ ಬೇಟ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಮತ್ತೆ ಮುಂದಿನ ಯಾವುದೇ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಓಕೆ, ಬಾಯ್.